ವ್ಲಾಗಲ್ಲಿ ವ್ಯೂ ಬ್ಲಾಕ್ ಮಾಡುತ್ತೆ. ಸೊ ಐ ಥಿಂಕ್ ಐ ವಿಲ್ ಗೋ ವಿತ್ ದಿಸ್. ಆಕ್ಸಿರೀಸ್ ಅಂತ ಬರ್ತಿದ್ದಾರೆ. ಈ ಸ್ವಿಚ್ಚು ಡೈರೆಕ್ಟಾಗಿ ಬ್ಯಾಟ್ರಿ ಕೊಡೋಕ್ಕಿಂತ ಇದಕ್ಕೆ ಕೊಟ್ಟರೆ ಗೇರು, ಸಾರಿ ಮೂರನೇ ಗೇರು, ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾಲ್ ಆಗಲ್ಲ, ಕೊಟ್ಟಿದ ತಕ್ಷಣ ನುಗ್ಗುತ್ತೆ. ನೋಡಿ ಗಾಡಿನೂ ಅಷ್ಟೇ ಎಷ್ಟು ಒಂಥರ ಸ್ಟ್ರೈಟಾಗಿ ನಿಂತಿದೆ. ಸ್ವಲ್ಪ BMC ಜೊತೆ ಫ್ಯೂಲೆಕ್ಸ್ ಹಾಕಿದ ತಕ್ಷಣ ನಿಮಗೊಂದು ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ, ಗಾಡಿ ತುಂಬ ಎಂಜಾಯ್ ಮಾಡ್ತೀರಾ. ನೋಡಿ ಫುಲ್ಲು ಥರ್ಡ್ ಗೇರಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವಷ್ಟು STRZ ಆಕ್ಸಿರೀಸು ಬೈಕು, ಎಕ್ಸ್ಪೆಷಲಿ ಹಿಮಾಲಯನ್ನು ಅಂಥ ಬೈಕ್ಗಳಿಗೆ ಆಕ್ಸಿರೀಸ್ ಮಾರುವಂಥ ಒಂದು ಶಾಪು BTM ಲೇಔಟಲ್ಲಿದೆ. ಏನಕ್ಕೆ ಹೋಗ್ತಾ ಇರೋದು, ಏನು ವಿಷಯ ಅಂತ ಹೋಗ್ತಾ ಮಾತಾಡ್ತೀನಿ. ಸೊ ಗೋಪ್ರೋ ಅಟ್ಯಾಚ್ ಮಾಡ್ಕೋತಾ ಇಲ್ಲ, ಬಟ್ ಶಾಪ್ ಹತ್ರ ಹೋಗಿ ಮಾತಾಡ್ತೀನಿ. ಮೇಯ್ನು ನಮ್ಮ ಗಾಡಿಗೆ ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಬೇಕೇ ಬೇಕು. ನನಗೆ ಊಟಿಲಿ ಸ್ಲ್ಯಾಂಟ್ ರೋಡ್ಗಳಲ್ಲಿ ನಿಲ್ಲಿಸ್ಬೇಕಾದ್ರೆ ತುಂಬ ಕಷ್ಟ ಆಯಿತು. ಆಮೇಲೆ ನಂದೊಂದು ಖುಷಿಯ ವಿಚಾರ, ಒಂದೇ ದಿನದಲ್ಲಿ 600 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಸೊ ನೋಡ್ಬೋದು ಸ್ಲ್ಯಾಶು. ಸೊ ಸದ್ಯಕ್ಕೆ ಅಲ್ಲಿ ಹೋಗಿ ಏನೇನು ಆಕ್ಸಿರೀಸ್ ಇದೆ ಅಂತ ನೋಡೋಣ. ಆದರೆ ಒಂದು ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರು 1 ಇಂಚ್ ಮೇಲೆ ಇರುವಂಥದ್ದು, ಸ್ಟ್ಯಾಂಡಿಗೆ ಟಚ್ ಆಗದೆ ಇರುವಂಥದ್ದು, ಅಂದರೆ ಮೇನ್ ಸ್ಟ್ಯಾಂಡಿಗೆ ಆದರೆ ತೊಗೋತೀನಿ. ಅದಾದರೆ ವಿಂಡ್ಶೀಲ್ಡು ಒಂದು ಸಲ ಚೆಕ್ ಮಾಡ್ತೀನಿ. much later. ಸ್ನೇಹಿತರೆ, ನಕ್ಕಲ್ ಗಾಡ್ಸ್ ಯಾವುದು ಅಂತ ನೋಡಿದೆ, ಆ ಸರ್ವಿಸ್ದು, ಬಟ್ ಸ್ಟಿಕ್ಕರ್ ಕಿತ್ತೋಗಿದೆ ನಮ್ಮದು. ನಾನು ಆ್ಯಕ್ಚುಲಿ ಒಂದು 3 ಐಟಮ್ ಬೇಕಿತ್ತು. ಒಂದು ವಿಂಡ್ಶೀಲ್ಡು, ಒಂದು ಟೈರ್ ಇನ್ಫ್ಲೇಟ್ರು, ಆಮೇಲೆ ನಮ್ಮದು ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರು. ಆದರೆ ಹ್ಯಾಂಡಲ್ ಬಾರ್ಸ್ದು ವೈಬ್ರೇಷನ್ ಇದೆ ಮಿರರಿಂದ, ಅದು ಯಾವುದಾದ್ರು ಇದೆಯಾ ಕೇಳ್ತೀನಿ. ಅಂಥದ್ದು ಯಾವುದೂ ಇಲ್ಲ. ओके लगाने के बाद थोड़ा डिफरेंस आया तो ओके, और एल्स डिफरेंस तो आएगा. लाइक दिस looks like the full entry is very much stability also there will be. so full sitting on the bike it's very difficult. पूरा slant होता है ना बाइक, वो उसका ज़्यादा है लेंथ स्टैंड का. इससे बढ़ जाएगा. तो पक्का. ये प्राइस कितना है इसका? इसका 1690. ಆಮೇಲೆ ಇದು ನಮ್ಮ ವಿಂಡ್ಶೀಲ್ಡ್ ಎಕ್ಸ್ಟೆಂಡರು ಪ್ರೋಸ್ಪೆಕ್ಟ್ ನೋಡ್ತಾ ಇದ್ದೆ. ಐ ಥಿಂಕ್ 860R ಮಾಡಲು. ನೀವು ಸ್ಟಾಕ್ ಹಿಮಾಲಯನ್ ಚೇಂಜ್ ಮಾಡಿಸ್ತೀರ ಅಂದರೆ 3,500 ಆಗುತ್ತೆ. ಬಟ್ ಅದಷ್ಟು ವಿಂಡ್ ವಾಬ್ಲಿಂಗ್ ಕಮ್ಮಿ ಮಾಡ್ತಿಲ್ಲ ಅಂತ ರಿವ್ಯೂಸ್ ಇದೆ. ಸೊ ಐ ಜಸ್ಟ್ ಥಿಂಕಿಂಗ್ ಐ ಹ್ಯಾವ್ ಟು ಗೋ ಫಾರ್ ದಿಸ್. ಐ ಥಿಂಕ್ ವರ್ತ್ ಬೈಯಿಂಗ್ ಇಟ್ ಬಿಕಾಸ್ ಇಟ್ ಶುಡ್ ಬ್ರಿಂಗ್ ಸಮ್ ಡಿಫ್ರೆನ್ಸ್. ದಟ್ಸ್ ಇಟ್. It will make difference. It is very good. Yeah. Because currently in highways after 90 it's wind blast us like anything. It will make difference. Prospect this is nice. All you will get the fittings and all, like extending and all you can do. Everything you will get in practice. ಓಕೆ ಸ್ನೇಹಿತರೆ, ಇದ್ರದ್ದು ರಿವ್ಯೂ ಚೆನ್ನಾಗಿದೆ. ಬಿಗ್ ಬೇರ್ ಅವರು ಈ ದಿಸಸ್ ಅಂದರೆ ಸ್ಟಾಕ್ ನೀವು 3,500 ಕೊಟ್ಟು ಹಾಕ್ಸ್ತೀರಲ್ಲ, ಸೊ ಅದು ಸ್ವಲ್ಪ ಲೆಂತ್ ಬರುತ್ತೆ. ನನಗೆ ಮೋಟೋ ವ್ಲಾಗಲ್ಲಿ ವ್ಯೂ ಬ್ಲಾಕ್ ಮಾಡುತ್ತೆ. ಸೊ ಐ ಥಿಂಕ್ ಐ ವಿಲ್ ಗೋ ವಿತ್ ದಿಸ್. ಓಕೆ, ಮೇ ಬಿ ಯು ಕ್ಯಾನ್ ಫಿಟ್ ದಿಸ್ ಔಟ್. ಓಕೆ, ದಿಸ್ ಒನ್ ಸ್ಟ್ಯಾಂಡ್. ಒನ್ ಮೋರ್ ಥಿಂಗ್, ಟೈರ್ ಇನ್ಫ್ಲೇಟರ್ ಯು ಹ್ಯಾವ್. Tire inflator, yeah. ಸ್ನೇಹಿತರೆ, ಟೈರ್ ಇನ್ಫ್ಲೇಟ್ರು ನನ್ನ ಕಾರ್ದು ಆ್ಯಕ್ಚುಲಿ ಅದು ಸ್ಮೋಕ್ ಚಾರ್ಜರ್ ಹಾಕ್ಬಿಟ್ಟು ಮಾಡೋದು. ಸೊ ನಾನು ಅದಕ್ಕೆ ಒಂದು ಚಾರ್ಜಬಲ್ ಅಂತ ತಗೋತಾ ಇದ್ದೀನಿ. ಚಾರ್ಜಬಲ್ ಏನೇ? ಫ್ಲೀ ಟ್ರ್ಯಾಕ್. Battery backup it can work. Like when you are going, no, you can use 4 to 5 times. More than that also it can work. We need to see, like I have one more, okay, that gets heated up and vibrates a lot. Even neck will get heated up. You where you will insert na, full gets heated up. Sometimes I feel like it will melt off only. So Yes, that's why I want to most just. of the tire inflator is that. This doesn't get that type of problem. So understand. Like it gets heat up, like little bit it will get heat up, but not that much. Just try, okay. ಸೊ ಇದನ್ನೊಂದು ಟ್ರೈ ಮಾಡ್ತೀವಿ. ಪ್ರೋಸ್ಪೆಕ್ಕು ಐ ಆಮ್ ಶೋರ್ ಐ ಆಮ್ ಬುಕಿಂಗ್ ಇಟ್. ಸೈಡ್ ಎಕ್ಸ್ಟೆಂಡರ್ ಬೇಕೇ ಬೇಕು. ಆಮೇಲೆ ಮ್ಯಾಡ್ಡಾಗ್ದು ಒಂದು ಲೈಟ್ಸು. You can set your pressure like this. So how much you want to put? If you want to put 1,346. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಫಾಗ್ ಲ್ಯಾಂಪ್ಸು, ನಿಮಗೆ ಆಕ್ಸಿಲರಿ ಲೈಟ್ಸ್ ಆಲ್ಫಾ. ಇದು ವಿತ್ ಇನ್ಸ್ಟಾಲೇಷನ್ ಆರ್ನಸ್ಸು ಎಲ್ಲ ಸೇರಿ 14. ಸ್ಕಾಟ್ ಎಕ್ಸ್ದು ಚೆನ್ನಾಗಿದೆ ಆ್ಯಕ್ಚುಲಿ, 2020 ವ್ಯಾಟು.
ಎಲ್ಗೋಗುತ್ತೆ. ನಂದು ಹಳೆ ಡಾಮಿನರಲ್ಲಿ ಇತ್ತು, ಅದು 6K ಆಗಿತ್ತು. ಇದು ತೊಗೋಬೋದು, ಬಟ್ ಈ ವರ್ತ್ ಅನ್ಸಲ್ಲ ಯಾಕೋ. ಬಟ್ ಹಾಕ್ಸ್ತಾರೆ ತುಂಬ ಜನ. ನೋಡೋಣ, ಸ್ಕೌಟ್ ಎಕ್ಸ್ ತೊಗೋಣ. ಸ್ನೇಹಿತರೆ, ಇಲ್ಲೇ ಇವ್ರದ್ದು ವರ್ಕ್ಶಾಪ್ ಇದೆ, ಅಂದರೆ ಆ ವರ್ಕ್ಶಾಪ್ ಪಕ್ಕದೇನೆ. ನಮ್ಮದು ಫಾಗ್ ಲ್ಯಾಂಪ್ ಒಂದು ಇನ್ಸ್ಟಾಲೇಷನ್ ಮಾಡಿಸ್ಬೇಕು. ಅದಾದಮೇಲೆ ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆನ್ಷನು ನೋಡೋಣ ಅದು ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಆಟೆಕ್ಸ್ದು ಒಂದು ಫಾಗ್ ಲ್ಯಾಂಪು ಮೇಲ್ಗಡೆ ಹಾಕ್ಸ್ಕೊತಾ ಇದ್ದೀನಿ. ಅದಾದಮೇಲೆ ಪ್ರೋಸ್ಪೆಕ್ಸ್ದು ವಿಂಡ್ಶೀಲ್ಡ್ ಎಕ್ಸ್ಟೆಂಡರ್. ಇಷ್ಟು ಸ್ನೇಹಿತರೆ, ನಾನು ಕ್ರ್ಯಾಶ್ ಕಾರ್ಡ್ಗೆ ಹಾಕ್ಸ್ತಾಯಿಲ್ಲ. ಏನಕ್ಕೆ ಅಂದರೆ ಅಕಸ್ಮಾತ್ ಏನಾದರೂ ಬಿದ್ದರೆ ಆ್ಯಸ್ ನೇಮ್ ಸಜೆಸ್ಟ್ ಕ್ರ್ಯಾಶ್ ಕಾರ್ಡು ಲೈಟು ಹೋಗ್ಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ. ಸ್ನೇಹಿತರೆ, ಇದು ಕ್ಲ್ಯಾಂಪು ಮ್ಯಾಟ್ ಡಾಗ್ಸ್ದು ಕ್ಲ್ಯಾಂಪ್ ಹಾಕಿ ಹಾಕ್ತಾರೆ. ಇಲ್ಲಿರೋದು ನಮ್ದು ಹಳೇದು FJG ಇದು, ಬಟ್ ಏನು ಥ್ರೋ ಇಲ್ಲ. ಆ್ಯಕ್ಚುಲಿ ಇಂಡಿಕೇಟ್ರಿಗೆ ಬ್ಲಾಕ್ ಮಾಡ್ತಾಯಿದ್ದೆ. ಲುಕ್ಸ್ ಮಾತ್ರ ಕ್ರೇಜಿಯಾಗಿ ಬರ್ತಾಯಿದೆ. ಸ್ನೇಹಿತರೆ, ಹಿಮಾಲಯನಲ್ಲಿ ಒಂದು ಡೆಡಿಕೇಟೆಡ್ ಸ್ವಿಚ್ ಇದೆ. ನೀವು ಆಕ್ಸಿರೀಸ್ ಏನಾದರೂ ಆಫ್ಟರ್ ಮಾರ್ಕೆಟ್ ಹಾಕ್ಸ್ತಾ ಇದ್ದೀರಾ ಅಂದರೆ ಡೈರೆಕ್ಟ್ ಬ್ಯಾಟ್ರಿಗೆ ಹೋಗೋಕ್ಕಿಂತ ಕೌನ್ಸ ಕನೆಕ್ಷನು ಆಕ್ಸಿರೀಸ್ ಅಂತ ಬರ್ತಿದ್ದಾರೆ. ಈ ಸ್ವಿಚ್ಚು ಡೈರೆಕ್ಟಾಗಿ ಬ್ಯಾಟ್ರಿ ಕೊಡೋಕ್ಕಿಂತ ಇದಕ್ಕೆ ಕೊಟ್ಟರೆ ಓನ್ಲಿ ಗಾಡಿ ಇಂಜಿನ್ ಸ್ಟಾರ್ಟ್ ಆದಾಗ ಮಾತ್ರ ಲೈಟ್ಸ್ ಆನ್ ಆಗುತ್ತಲ್ಲ. ಅಂದರೆ ಆಕ್ಸಿರೀಸ್ ವೈರಿಂಗ್ ಅಂತಲೇ ಕೊಟ್ಟಿದ್ದಾನೆ ಹಿಮಾಲಯನಲ್ಲಿ. ಸ್ನೇಹಿತರೆ, ಫ್ಯೂಲ್ ಎಕ್ಸ್ ಪ್ರೋ ಓಕೆ. ಏನೇನು ಬರುತ್ತೆ? ಇದು ಡೈರೆಕ್ಟಾಗಿ ECU ಹತ್ರ ಕನೆಕ್ಷನ್ ಹೋಗುತ್ತೆ, ಮೇಲು ಫೀಮೇಲ್ಗೆ. ಇದ್ರದ್ದೇನು ಫಂಕ್ಷನಾಲಿಟಿ ಅಂತೆಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ನೆಕ್ಸ್ಟ್ ಇದಿಷ್ಟು ಬರುತ್ತೆ ಸ್ನೇಹಿತರೆ. ಇದ್ರ ಪ್ರೈಸು ಆಲ್ಮೋಸ್ಟ್ 11.5 11,500. ಸಿಟಿಲೇ ಓಡಿಸೋದ್ರಿಂದ ಈಗ ಕರೆಕ್ಟಾಗಿ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಹೆಂಗಿದ್ರು ಬಿಡಿಸಿದ್ದೀವಿ. ಹಾಂ, ನೈನ್ ಫಸ್ಟ್ BMC ಏರ್ ಫಿಲ್ಟರ್ ಒಂದು ಹಾಕ್ತಾ ಇದ್ದೀವಿ. ಇದಕ್ಕೆ ಲೈಫ್ ಟೈಮ್ ವಾರಂಟಿ. 6000 ಕಿಲೋಮೀಟರ್ಸ್ ಒನ್ಸು ಕ್ಲೀನಿಂಗ್ ಮಾಡ್ಕೊಂಡು. ಸೊ ಶೋರೂಮ್ ಅವ್ರಿಗೆ ಹೇಳ್ಬೇಕು ಇದನ್ನು ರೀಪ್ಲೇಸ್ ಮಾಡ್ಬೋದು. ಇದು ಬಿಗ್ ಬೇರ್ ಕಸ್ಟಮ್ಸ್ ಅವರು ಕೊಟ್ಟಿರೋ ಫೀಡ್ಬ್ಯಾಕ್ ಪ್ರಕಾರ ಚೆನ್ನಾಗಿದೆ. ಇದು ಸ್ಟಾಕ್ದು ನೋಡಿ. ಇದೊಂದು ಮೆಟೀರಿಯಲ್ ಪೇಪರ್. ಇದೇನಿದೆ ಪ್ರೈಸ್ ನೋಡಿ. ವಾಟರ್ ಒಂದು ಸ್ನೇಹಿತರೆ, ಎಲ್ಲ ವೆರೈಟಿ. ನಂದು ನೋಡಿ ಬೈಕಿಂಗ್ ಬ್ರದರ್ಹುಡ್. ಆವಾಗಲೂ ಅಷ್ಟೇ ಇತ್ತು ಪ್ರೈಸು. ಈಗ 7 ಆವಾಗ 6.5 ಇತ್ತು. 9 ಅದು. ಸ್ನೇಹಿತರೆ, ಗಾಡಿದು ಫುಲ್ ಕೆಲಸ ಎಲ್ಲ ಆಯಿತು. ಸೊ ನನಗೆ ಗೊತ್ತಿರಲಿಲ್ಲ ನಾನೊಂದು ಗಾಡಿಗೆ ಇಷ್ಟೊಂದು ಖರ್ಚು ಮಾಡ್ತೀನಿ ಅಂತ. ನನ್ನ ಜೀವಮಾನದಲ್ಲೇ ಇಷ್ಟೊಂದು ಖರ್ಚು ಮಾಡಿರೋ ಗಾಡಿ ಅಂದರೆ ಇದೇನೆ. ಸೊ ಆಕ್ಸಿರೀಸ್ಗೆ ನಾನು ಹೇಳಿದ್ದೆ ಮುಂಚಿನ ವೀಡಿಯೋಸಲ್ಲೂ. ಈ ಸಲ ಗಾಡಿಗೆ ಡಿಸೈಡ್ ಆಗಿಬಿಟ್ಟಿದ್ದೀನಿ. ನಾನು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬಿಟ್ಟರೆ ಇನ್ನೇನು ಟೂರಿಂಗ್ ಆಕ್ಸಿರೀಸ್ ಹಾಕ್ಸಲ್ಲ. ಆಲ್ರೆಡಿ ಏನಿದೆ ಡಾಮಿನಾರ್ದು ಅದನ್ನೇ ಅಂತ. ಸೊ ಪರ್ಫಾರ್ಮೆನ್ಸ್ಗೆ ಬೇಕಿತ್ತು. ಯಾಕಂದರೆ ಒಂದು ಏಜ್ ಇದೆ, ಈಗ ನೋಡ್ಕೊಂಬಿಡ್ತೀವಿ ಎಲ್ಲ ಥರ ಗಾಡಿ ಬಗ್ಗೆ. ಅದಾದಮೇಲೆ ಹೆಂಗಿದ್ರು ರಿಟೈರ್ಡ್ ಆಗೇ ಆಡ್ತೀವಿ ಪ್ರತಿಯೊಬ್ಬರೂ ಅಷ್ಟೇ. ಕೈಕಾಲಲ್ಲಿ ಶಕ್ತಿ ಇದ್ದಾಗ ಗಾಡಿ ಪ್ರೀತಿ ಯಾವತ್ತೂ ಬಿಡ್ಕೊಡಕ್ಕೆ ಹೋಗ್ಬಾರ್ದು. ಪ್ರತಿಯೊಬ್ಬರು ಯೂತ್ಸು ಅಷ್ಟೇ. ಸೊ ಸಂಜೆ ಆಗಿದೆ. BTMಲ್ಲಿ ಆಲ್ಮೋಸ್ಟ್ ತುಂಬ ಕೆಲಸ ಆಗೋಯ್ತು. ನಾವಿರೋ ಸೌತ್ ಆಫ್ ಬ್ಯಾಂಗ್ಳೂರು, ಟ್ರಾಫಿಕ್ ಜಾಸ್ತಿ. ಆದರೂ ಸಂಜೆ ಆಗಿದ್ದು ಒಂಥರ ಒಳ್ಳೆಯದಾಯಿತು. ಯಾಕಂದರೆ ನಾನು ನಿಮಗೆ ಈ ಮ್ಯಾಟ್ ಡಾಗ್ಸ್ದು ಮಾಡೆಲ್ ಇದು ಸ್ಕಾಟ್ ಎಕ್ಸ್. ಸೊ ಮ್ಯಾಟ್ ಡಾಗ್ಸಲ್ಲಿ ಐ ಥಿಂಕ್ ಫೇಮಸ್ಸು 3 ವೇರಿಯಂಟ್ ಬರುತ್ತೆ. ಸ್ಕಾಟ್ ಎಕ್ಸು, ಆಲ್ಫಾ. ಓಕೆ, ಆಲ್ಫಾ ಬಂದ್ಬಿಟ್ಟು ಟಾಪು. ಓಕೆ, ಸ್ಕಾಟು ಬೇಸಿಕ್ಕು, ಸ್ಕಾಟ್ ಎಕ್ಸ್ ಇದು ಸೆಕೆಂಡ್ ವೇರಿಯಂಟು. 20 ವ್ಯಾಟೇಜ್ ಬರುತ್ತೆ. ಬಟ್ ಥ್ರೋ ಮಾತ್ರ ಆಲ್ಮೋಸ್ಟ್ 200 ಮೀಟ್ರಷ್ಟು ಸ್ಪ್ರೆಡ್ ಆಗುತ್ತೆ. ಸೊ ಅದೊಂದು ಮೇಯ್ನು ಖುಷಿ ಆಗ್ತಿರೋದು ವಿಷಯ ಬಂದ್ಬಿಟ್ಟು ಫ್ಯೂಲ್ ಎಕ್ಸ್ ಸ್ನೇಹಿತರೆ. ಫ್ಯೂಲ್ ಎಕ್ಸ್ ಪ್ರೋ ಇದು. ಸೊ ಆಲ್ರೆಡಿ ಡಿಫ್ರೆನ್ಸ್ ನಂಗೆ ಸಿಟಿಲೂ ಗೊತ್ತಾಯಿತು. ಮ್ಯಾಪಿಂಗ್ 8ರಲ್ಲಿ ಇಟ್ಟಿದೆ, ಹೆವಿ ಹೀಟ್ ಆಗ್ತಿತ್ತು. ಅದಾದಮೇಲೆ 5ಕ್ಕೆ ತಂದೆ. ಫಸ್ಟ್ ಇಂಪ್ರೆಷನು ಈಗ ಹೇಳ್ತಾ ಇದ್ದೀನಿ. ಮುಂದಿನ ವೀಡಿಯೋಸಲ್ಲಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಫಸ್ಟ್ ಇಂಪ್ರೆಷನು ಗೇರ್ ತುಂಬ ಸ್ಮೂತಾಗಿ ಬೀಳ್ತಿದೆ. ಈಗ ಎಲ್ಲೂ ಪಟಾರ್ ಅಂತ ಬೀಳ್ತಿಲ್ಲ. ಆಮೇಲೆ ಒಂದು ಅಬ್ಸರ್ವ್ ಮಾಡಿದ್ದು, ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣವೇ ಇಲ್ಲಿ 1000 RPM ತನಕ ನಿಂತ್ಕೊಂಡ್ಬಿಡುತ್ತೆ. ಸೊ
ಸೊ ಯಾವ ಲಾಜಿಕಲ್ಲಿ ಆ ಥರ ಇದೆ ಅಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದರೆ ಫ್ಯೂಲೆಕ್ಸ್ ಬಂದ್ಬಿಟ್ಟು ಒಂದು ಆಕ್ಸಿಜನ್ ಆಪ್ಟಿಮೈಸರು, ಓಕೆ, ಅದು ಸೆನ್ಸರು, ಅದು ಆಕ್ಸಿಜನ್ ಸೆನ್ಸರ್ ಲ್ಯಾಂಬ್ಡಾ ಜೊತೆ ಆಟ ಆಡುತ್ತೆ. ಆ ಲ್ಯಾಂಬ್ಡಾನ ಒಂಚೂರು ವೇರಿಯೇಷನ್ ಮಾಡಿ ಫ್ಯೂಲಿಂಗು ಮಿಕ್ಸಿಂಗು ಡಿಫ್ರೆಂಟಾಗಿ ಕೊಡುತ್ತೆ ಇನ್ ಆರ್ಡರ್ ಟು ಗೆಟ್ ಮೋಸ್ಟ್ ಪವರ್. ಮುಂಚೆ ಎಲ್ಲ ಈಗ 3rd ಗೇರಲ್ಲೆಲ್ಲ ಹಿಂಗೆ ಹೊಡೆದ್ರೆ ನೋಡಿ ನಾಲ್ಕಾಗೋದು, 2ನೇ ಗೇರು, ಸಾರಿ 3ನೇ ಗೇರು. ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾಲ್ ಆಗಲ್ಲ, ಕೊಟ್ಟಿದ ತಕ್ಷಣ ನುಗ್ಗುತ್ತೆ, ಭಾಳ ಖುಷಿ ಆಗುತ್ತೆ ಮಾತ್ರ. ಆಮೇಲೆ ವಿಂಡ್ ಬ್ಲಾಸ್ಟು ಅಷ್ಟೇ ಕಮ್ಮಿ ಆಗಿದೆ, ಬಿಕಾಸ್ ಇಲ್ಲಿದೆ ನೋಡಿ ಪ್ರೋಸ್ಪೆಕ್ ಹಾಕಿದ್ದೀನಿ. ಪ್ರೋಸ್ಪೆಕ್ಸ್ದು ಈಗಲೇ ನಾನು ಕಂಪ್ಲೀಟ್ ರಿವ್ಯೂ ಕೊಡೋಕ್ಕೆ ಹೋಗಲ್ಲ, ಬಿಕಾಸ್ ಯಾವುದೇ ವಿಂಡ್ಶೀಲ್ಡ್ ಹಾಕಿ 100% ವಿಂಡ್ ಬ್ಲಾಸ್ಟ್ ಅಂತೂ ಕಮ್ಮಿ ಮಾಡಲ್ಲ ಸ್ನೇಹಿತರೆ, ಅದಂತೂ ಸುಳ್ಳು. ಫುಲ್ಲು ಯಾವುದೂ ಆಗಲಿ ಬ್ಲಾಸ್ಟು ಕಮ್ಮಿ ಮಾಡಲ್ಲ. ಬಟ್ ಸೋ ಫಾರ್ ನನಗೆ ಮುಖಕ್ಕೆ ಹೊಡಿತಾ ಇತ್ತಲ್ಲ ಏರು ವ್ಲಾಗ್ಸ್ ಮಾಡಬೇಕಾದ್ರೆ, ಅದನ್ನು ಕಮ್ಮಿ ಮಾಡಿದೆ ನಾನು. ರಾಯಲ್ ಎನ್ಫೀಲ್ಡ್ ಫುಲ್ಲು ಹಿಂಗೆ ಹಾಕ್ಸಿದ್ರೆ ನಿಮ್ಗೆ ಇನ್ನೂ ವಿಸಿಬಿಲಿಟಿ ಹಾಳಾಗ್ತಿತ್ತು. ಈಗ ವಿಸಿಬಿಲಿಟಿ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ನನ್ನ ಮುಖಕ್ಕೆ ಹೊಡಿತಾ ಇಲ್ಲ. ನಿಮಗೆ ವಿಂಡ್ ನಾಯ್ಸ್ ಅಷ್ಟು ಕೇಳಿಸ್ತಾ ಇಲ್ಲ ಅಂದ್ಕೋತೀನಿ, ಬಿಕಾಸ್ ಆದಷ್ಟು ನೆಕ್ ರೀಜನಲ್ಲಿ ಹಿಂಗೆ ತಳ್ತಾ ಇದೆ ಏರ್ನ. ಪ್ರೋಸ್ಪೆಕ್ ಆ್ಯಕ್ಚುಲಿ ವರ್ಕ್ ಮಾಡುತ್ತೆ ಗುರು, ಆ ಪ್ರೈಸ್ಗೆ ವರ್ಕ್ ಮಾಡುತ್ತೆ ಇದು. ಬಟ್ ಪ್ರೈಸ್ ಇನ್ನೂ ಕಮ್ಮಿ ಇಡ್ಬೋದಾಗಿತ್ತು. ಆಬ್ವಿಯಸ್ಲಿ ಇದೇನೋ ಬ್ರ್ಯಾಂಡೋ ಏನೋ ಗೊತ್ತಿಲ್ಲ, ಏನಕ್ಕೆ ಇಷ್ಟೊಂದು ಕಾಸ್ಟ್ಲಿ ಅಂತ ಇದು ಐಟಮು. ಫ್ಯೂಲೆಕ್ಸ್ಟು ಅಷ್ಟೇ ಕಾಸ್ಟ್ಲಿ ಇದೆ, ಬಟ್ ನೀವು ವಿಲ್ ಎಂಜಾಯ್ ಇಟ್. BMC ಏರ್ ಫಿಲ್ಟ್ರ್ ಹಾಕ್ಸಿದ್ದೀನಿ. ಸೊ BMC ಏರ್ ಫಿಲ್ಟ್ರದ್ದು ಏನು ಅಡ್ವಾಂಟೇಜ್ ಅಂದರೆ, ನೀವು ಇದು ಲೈಫ್ ಟೈಮ್ ವಾರಂಟಿ. ಓಕೆ, ಈ ಫಿಲ್ಟ್ರು ನೀವು ತೆಗೆದು ಚೇಂಜ್ ಮಾಡೋದೆಲ್ಲ ಅವಶ್ಯಕತೆ ಇಲ್ಲ. ಬರೀ 6000 ಕಿಲೋಮೀಟ್ರಿಗೆ ಒಂದು ಸಲ ಬರೀ ಕ್ಲೀನ್ ಮಾಡಬೇಕಷ್ಟೇ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಅದು ಮಾಡಿಸಿದ್ದೀನಿ. ನೀವು ಕೇಳ್ಬೋದು ಒಂದೊಂದೇ ಮಾಡಿಸೋದು ಬೆಸ್ಟಾ, ಈ ಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಏನು ಮಾಡಿಫಿಕೇಷನು ಅಥವಾ ಒಟ್ಟಿಗೆ ಮಾಡಿಸೋದು ಬೆಸ್ಟಾ ಅಂತ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ. ನಿಮ್ಮ ಹತ್ರ ಬಜೆಟ್ ಇದ್ದರೆ, ನಾನು ಕ್ರೆಡಿಟ್ ಕಾರ್ಡಲ್ಲೇ ಮಾಡಿಸಿರೋದು ಇದು. ನಿಮ್ಮ ಹತ್ರ ಬಜೆಟ್ ಇದ್ದರೆ ಯು ಕ್ಯಾನ್ ಗೋ ಫಾರ್ ಎಟ್ ಎ ಟೈಮ್, ಬಿಕಾಸ್ BMC ಜೊತೆ ಫ್ಯೂಲೆಕ್ಸ್ ಹಾಕಿದ ತಕ್ಷಣ ನಿಮಗೊಂದು ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ, ಗಾಡಿ ತುಂಬ ಎಂಜಾಯ್ ಮಾಡ್ತೀರಾ. ನೋಡಿ ಫುಲ್ಲು 3rd ಗೇರಲ್ಲಿ ಆ ಫುಲ್ ಇದೆಯಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಇದು ಯಾಕಂದರೆ ಎರಡು ಕಾಂಬಿನೇಷನ್, ಒಂದೊಂದು ಸಲ ಮಾಡಿಸಿದ್ರೆ ನಿಮಗೆ ಅಷ್ಟು ಗೊತ್ತಾಗಲ್ಲ. ಒಂದೇ ಸಲ ನೀವು ಅದು ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂದರೆ ಯು ಕ್ಯಾನ್ ಗೋ ಅಟ್ ಎ ಟೈಮು, ಒಂದೇ ಸಲ ಮಾಡಿಸ್ಬಿಡಿ. ಕೆಲವ್ರು ಕನ್ಫ್ಯೂಷನ್ ಇದೆ, ಇದು ಪವರ್ಗೆ ಪರ್ಫಾರ್ಮೆನ್ಸ್ಗೆ ಅಂತ. ಫ್ಯೂಲೆಕ್ಸ್ ಬಂದ್ಬಿಟ್ಟು ಪವರ್ಗೆ, ನೀವೇನೂ ತುಂಬ ಟಾಪ್ ಸ್ಪೀಡೆಲ್ಲ ಎಕ್ಸ್ಟ್ರಾ ಹೋಗುತ್ತೆ ಅಂತಲ್ಲ, ಬಟ್ ನಿಮಗೆ ಇನಿಷಿಯಲ್ ಪವರ್ ಆಗಲಿ ಸ್ಮೂತ್ನೆಸ್ ಆಗಲಿ ಸ್ಟಾಲ್ ಆಗಲ್ಲ ಗಾಡಿ. ಒಂಥರ ಮಜಾ ಇದೆ ಗುರು. ಐ ಕ್ಯಾನ್ ರಿಯಲಿ ಫೀಲ್ ದ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಆಮೇಲೆ ಅವ್ರು ಹೇಳೋ ಪ್ರಕಾರ ಮೈಲೇಜು ಜಾಸ್ತಿ ಆಗುತ್ತೆ ಅಂತ. ಐ ಡೋಂಟ್ ನೋ, ಸದ್ಯಕ್ಕೆ ಸಿಟಿಲೇ ಓಡಿಸ್ಕೊಂಬಂದಿದ್ದೀನಿ, ಬರೀ ಮೈಲೇಜ್ ಬಂದ್ಬಿಟ್ಟು 26 ತೋರಿಸ್ತಾ ಇದೆ, ಬಿಕಾಸ್ ಮ್ಯಾಪಿಂಗ್ ರಾಂಗಲ್ಲಿ ಇಟ್ಟಿದೆ. 8ಅಲ್ಲಿ ಇಟ್ಬಿಟ್ಟಿದೆ. 10 ಸೆಟ್ಟಿಂಗ್ ಬರುತ್ತೆ, 1ರಿಂದ 10. ಓಕೆ, 10 ನಿಮಗೆ ಫುಲ್ ಮ್ಯಾಕ್ಸಿಮಮ್ ಪವರು. 3ಅಲ್ಲಿ ಇಟ್ಟರೆ ನಿಮ್ಮದು ಸ್ಟಾಕ್ ಎಷ್ಟಿದೆ ಅಷ್ಟೇ ಪವರು. 4 ಅದಕ್ಕಿಂತ ಜಾಸ್ತಿ. ಈಗ 5ಅಲ್ಲಿ ಇಟ್ಟಿದ್ದೀನಿ. 5ಅಲ್ಲೇ ಒಳ್ಳೆ ಸ್ಮೂತಾಗಿದೆ. ಐ ಥಿಂಕ್ 5 ಈಸ್ ಅ ರೈಟ್ ಮ್ಯಾಪಿಂಗ್ ಫಾರ್ ಹಿಮಾಲಯನ್. ಓಕೆ, ಸೊ ಈಗ ಜಾಸ್ತಿ ಮಾತಾಡಿದೆ. ಈವ್ನಿಂಗ್ ಒಂದು ಸಲ ಫಾಗ್ ಲ್ಯಾಂಪ್ ಆನ್ ಮಾಡೋಣ, ಅದಾದಮೇಲೆ ನಿಲ್ಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅನ್ನೋದು. ಆಮೇಲೆ SDRZ ಮಾಟ್ಸ್ ಅವರು ಕೆಲಸಗಾರರು ನೋಡ್ಬೇಕು ಸ್ನೇಹಿತರೆ, ನೀವು ಎಷ್ಟು ನೀಟಾಗಿ ಕೆಲಸ ಮಾಡ್ತಾರೆ ಅಂದರೆ. ಆಮೇಲೆ ಈ ವೈರಿಂಗ್ಗಳು ನೋಡಿ ಹೆಂಗಿದೆ ಅಂದರೆ, ಹಜಾರ್ಡ್ಸು ನಾನು ಡಾಮಿನಾರ್ಗೆಲ್ಲ ಇಷ್ಟು ಕ್ವಾಲಿಟಿ ವರ್ಕ್ ಮಾಡಿಸಿರಲಿಲ್ಲ. ಈ ವೈರಿಂಗ್ ಮೇಲೆ ಕ್ಲೋತಿಂಗ್ ಆಗಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿ, ಅಂದರೆ ಪ್ರೈಸು ಅಷ್ಟೇ ಇದೆ, ಕಮ್ಮಿ ಏನಿಲ್ಲ ಇದಕ್ಕೆಲ್ಲ, ತುಂಬ ಪ್ರೈಸು ಜಾಸ್ತಿನೇ ಇದೆ. ಬಟ್ ಕಾಸಿಗೆ ತಕ್ಕಂಗೆ ಕಜಾಯ ಅಂತಾರಲ್ಲ, ಅಷ್ಟು ಕ್ವಾಲಿಟಿ ಇದೆ ಮಾತ್ರ ಕೆಲಸ. ಒಂದು ಒಳ್ಳೆ ದೊಡ್ಡ ಗಾಡಿ ಓಡಿಸಿರೋ ಫೀಲಿಂಗ್ ಬರ್ತಿದೆ ಈಗ ನನಗೆ. ಆಮೇಲೆ ಬ್ರೋ ಒಂದು ಸೌಂಡ್ ಬರೋದು ಮುಂಚೆ ಏರ್ ಫಿಲ್ಟ್ರಲ್ಲಿ, ಓಕೆ, ಆ ಸೌಂಡೇ ಇಲ್ಲ ಈಗ, ಫುಲ್ ಝೀರೋ ಸ್ಮೂತ್ ಆಗಿಬಿಟ್ಟಿದೆ BMC ಫಿಲ್ಟ್ರು. ಮುಂಚೆ ನಾನು ಹೇಳ್ತಿದ್ದೆ ಗೊತ್ತಾ, ಹಿಮಾಲಯನ್ ಓನರ್ಸ್ಗೆ ಇದು ಗೊತ್ತಿರುತ್ತೆ, ಬುರ್ರ್ ಅಂತ ಒಂದು ಸೌಂಡ್ ಬರುತ್ತೆ ಫಿಲ್ಟ್ರ್ ಓಪನ್ ಆಗ್ತಿದ್ದಂಗೆ, ಬಿಕಾಸ್ ಅದು ಪೇಪರ್ ಮೆಟೀರಿಯಲ್ ಥರದ್ದಿದೆ ಅದು ಫಿಲ್ಟರು ಸ್ಟಾಕ್ದು. ಇನಿಷಿಯಲ್ ಫುಲ್ ಮಾತ್ರ ಬೆಂಕಿ ಗುರು. ಈಗ ಸೌಂಡ್ ಇಲ್ಲ, ಹೆವಿ ಸ್ಮೂತಾಗಿದೆ ಗಾಡಿ. ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ಗೆ ಹೋಗಿದ್ದು ನಾನು, ಯಾವುದಾದೋ ಹಾಕ್ಸ್ಬಿಟ್ಟಿದ್ದೀನಿ. ಸೊ ನಿಲ್ಲಿಸ್ಬಿಟ್ಟು ಒಂದ್ಸಲ ತೋರಿಸ್ತೀನಿ ನಿಮಗೆ. ನೋಡಿ, ಆ ಸೌಂಡ್ ಇಲ್ಲ, ಬ್ರೋ ಅನ್ನೋದಲ್ಲ ಮುಂಚೆ, ಅದಿಲ್ಲ. ಇದ್ರ ಮ್ಯಾಪಿಂಗು, ಇದ್ರ ಸೆಟ್ಟಿಂಗು ಹೆಂಗೆ ಇಡಬೇಕು, ಎಷ್ಟಕ್ಕೆ ಇಡಬೇಕು ಅಂತೆಲ್ಲ ಈಗಲೇ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ಇದು ಟೆಸ್ಟ್ ಮಾಡಬೇಕು. ಸದ್ಯಕ್ಕೆ 5 ಮ್ಯಾಪಿಂಗಲ್ಲಿ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ. ಇಲ್ಲೊಂದ್ಸಲ ನಿಮಗೆ ನೋಡಿ, ಈಗ ನಮ್ಮ ಗಾಡಿದು ಸ್ಟಾಕು ಹೈ ಬೀಮ್ ಹಾಕ್ತಾಯಿದ್ದೀನಿ, ಏನೂ ಕಾಣಿಸ್ತಾ ಇಲ್ಲ. HJG ಹಾಕ್ಸ್ತಾಯಿದ್ದೀನಿ, ಏನೂ ಕಾಣಿಸ್ತಾ ಇಲ್ಲ. ಈಗ ನಮ್ಮ ಸ್ಕಾಟೆಕ್ಸ್ ಹಾಕೋಣ. ನೋಡಿ, ಇಷ್ಟು ಬೆಲ್ಕಳ್ಳೆ ಅಷ್ಟಿದೆ ಪವರು.
ಸ್ಟ್ಯಾಂಡ್ ಅಂತೂ ತುಂಬ ಡಿಫ್ರೆನ್ಸ್ ತಂದಿದೆ. ಬಿಕಾಸ್ ನಾನು ಮೋಟೋ ಟಾರ್ಕ್ದೆಲ್ಲ ನೋಡಿದ್ದೀನಲ್ಲ, ಇದು ಹಿಂಗೆ ತೆಗೆದ್ರೆ ಪಟಾರ ಅಂತ ಹೊಡೆಯೋದು ಸ್ಟ್ಯಾಂಡ್ಗೆ. ಇದು ಯಾವುದೇ ಕಾರಣಕ್ಕೂ ಟಚ್ ಆಗ್ತಿಲ್ಲ ನೋಡಿ. ಗಾಡಿನೂ ಅಷ್ಟೇ ಎಷ್ಟು ಒಂಥರ ಸ್ಟ್ರೈಟಾಗಿ ನಿಂತಿದೆ. ಸ್ವಲ್ಪ ತೆಗೆಯೋಕೆ ಹಾಕಕ್ಕೆ ಸ್ವಲ್ಪ ಡಿಫ್ರೆನ್ಸ್ ತರುತ್ತೆ. ಇದು ಆಲ್ಮೋಸ್ಟ್ 1.5 ಇಂಚಷ್ಟು ಹೈಟ್ ತಂದಿದೆ. ಮುಂಚೆ ಹಿಂಗೆ ಬಕ್ಕೊಳ್ಳೋದು. ಓಕೆ, ಇದು ಸ್ವಲ್ಪ ಕೆಲವ್ರ ಜನಕ್ಕೆ ಇಷ್ಟ ಆಗಲ್ಲ. ನೀವು ತುಂಬ ಲಾಂಗ್ ರೈಡ್ ಮಾಡಲ್ಲ ಅಂದರೆ ಇದು ಪ್ರೋಸ್ಪೆಕ್ಗೆ ಹಾಕೊಳ್ಳೋಕೆ ಹೋಗ್ಬಿಡಿ. ಬಟ್ ವಿಂಡ್ ಬ್ಲಾಸ್ಟ್ ಅಂತೂ ಕಮ್ಮಿ ಮಾಡುತ್ತೆ ಲಾಂಗ್ ರೈಡ್ ಮಾಡಲ್ಲ ಅಂದರೆ. ಥ್ರೋನ್ ನೋಡಿ ಸ್ನೇಹಿತರೆ, ಲೈಟ್ ಹೆಂಗಿದೆ. ವೈಡ್ ಸ್ಪ್ರೆಡ್ ಇದೆ, 200 ಮೀಟ್ರಷ್ಟು ಹೊಡೆಯುತ್ತೆ. ಇವೊಂದು ಬರೀ 40 ವ್ಯಾಟ್ ಇರ್ಬೋದು ಇದು ಪವರ್ ಕನ್ಸ್ಯೂಮ್ ಮಾಡೋದು. ಥ್ರೋ ಮಾತ್ರ ಸಕ್ಕತ್ತಾಗಿದೆ. ಇದರ ನೆಕ್ಸ್ಟ್ ವೇರಿಯಂಟ್ ಬಂದ್ಬಿಟ್ಟು ಆಲ್ಫಾ ವೇರಿಯಂಟು. ಈ ಪ್ರೋಸ್ಪೆಕ್ಕು 860 ER 860 ಅಂತ ಮಾಡಲಿದ್ದು ಹಿಮಾಲಯನ್ ಸೆಟ್ ಆಗುವಂಥದ್ದು. ಸೊ ಇದು ಬೇಸಿಕಲಿ ಬಂದ್ಬಿಟ್ಟು ನನಗೆ ಈಗ ಹೇಳಬೇಕು ಅಂದರೆ ಹೈವೇಗೆ ಹೋಗಿಲ್ಲ, ಮೈಸೂರು ರೋಡ್ ಥರ ಹೈವೇಗೆ. ಬಟ್ ನಾನು ಮುಂಚೆ ಹೆಲ್ಮೆಟ್ ವಾಬಲ್ ಆಗೋದು ನೋಡಿ ಕೆಲವು ವೀಡಿಯೋಸಲ್ಲಿ ಹೇಳಿದ್ದೀನಿ, ಅಪ್ಪ ಹೆವಿ ವಿಂಡ್ ಬ್ಲಾಸ್ಟ್ ಅಂತ. ಅದು ಸ್ವಲ್ಪ ಕಮ್ಮಿ ಮಾಡಿದೆ. ಓಕೆ, ಈಗ ನಂದು ಏರ್ ಏನಿದ್ರು ಈ ನೆಕ್ ಹತ್ರ ಸ್ವಲ್ಪ ಇನ್ನೂ ಹಂಗೆ ಇದೆ. ಬಟ್ ತಲೆಗೆ ಹೊಡೆಯೋದು ನೋಡಿ, ಡೈರೆಕ್ಟು ಫೇಸಿಂದ ಈ ಕಡೆ ಮುಖದ ಹತ್ರ ಹೊಡೆಯೋದಲ್ಲ, ಅದು ಕಮ್ಮಿ ಆಗಿದೆ. ಸೊ ವರ್ತು. ನೀವು ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಸ್ನೇಹಿತರೆ 2800 ಚೇಂಜ್ ಏನೋ ಅಮೆಝಾನಲ್ಲೂ ಇದೆ. ನೀವು ರಾಯಲ್ ಎನ್ಫೀಲ್ಡ್ಗೆ ಹೋಗ್ತೀನಿ ಅಂದರೆ 3000 ಆಗುತ್ತೆ. ಸೊ ನಿಮ್ಮಿಷ್ಟ, ನೀವೇನೋ ಇನ್ನೂ ಲೆಂತದ್ದು ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಆಮೇಲೆ ಇದರಲ್ಲಿ ನಾನೀಗ ಇಟ್ಟಿರೋ ಸೆಟ್ಟಿಂಗ್ ನೋಡಿ, ಫುಲ್ ಕೆಳಗಿಟ್ಟಿದ್ದೀನಿ. ಓಕೆ, 4 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇನ್ನೂ ಇಷ್ಟು ಎತ್ತರ ಮಾಡ್ಕೋಬೋದು. ಸೊ ಅಷ್ಟು ಎತ್ತರ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ವಿಂಡು ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಆ್ಯಕ್ಚುಲಿ ಸ್ವಲ್ಪ ವೈಬ್ರೇಷನ್ ಬರುತ್ತೆ ಅಷ್ಟು ಜಾಸ್ತಿ ಮೇಲೆ ಇಟ್ಕೊಂಡ್ರೆ, ಯಾಕಂದರೆ ಇಲ್ಲಿ ಎಡ್ಜ್ಗೊಡಿಯುತ್ತಲ್ಲ ಏರು. ಬಟ್ ನನಗೆ ಈ ಥರ 2 ಸೆಟ್ಟಿಂಗಲ್ಲಿ ವಿಂಡ್ ಬ್ಲಾಸ್ಟು ಕಮ್ಮಿ ಆಗಿದೆ ಅಂತ ಅನ್ನಿಸ್ತಿದೆ. ಮುಂದಿನ ದಿನಗಳಲ್ಲಿ ಇದ್ರ ಕಂಪ್ಲೀಟು ನಾವು ರಿವ್ಯೂ ಕೊಡ್ತೀನಿ. ಆಮೇಲೆ ಮುಂದಿನ ದಿನಗಳಲ್ಲಿ ಫ್ಯೂಲ್ ಎಕ್ಸ್ದು ಅಷ್ಟೇ ಹೆಂಗೆ ವರ್ಕ್ ಆಗುತ್ತೆ, ನನಗೆ ಮೈಲೇಜ್ ಹೆಂಗೆ ಬಂದಿದೆ ಅನ್ನೋದೆಲ್ಲ ನಿಮ್ಮ ಹತ್ರ ಮಾತಾಡಬೇಕು. ಈಗ ಸದ್ಯಕ್ಕೆ 5 ಸೆಟ್ಟಿಂಗಲ್ಲಿ ಮೈಲೇಜ್ ನೋಡ್ತೀರಾ ಅಂದರೆ ಸುಮ್ಮನೆ ತೋರಿಸ್ತಾ ಇದೆ, ಏನೋ 36-37 ಅಂತ ತೋರಿಸ್ತಾ ಇದೆ. ಸೊ ಇದೆಲ್ಲ ಸುಳ್ಳು, ಯಾಕಂದರೆ ಓಡಿರೋದು ಈಗ ನಾನು ರೀಸೆಟ್ ಆದಮೇಲೆ ಬರೀ 1-2 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಷ್ಟೇ. ಮುಂಚೆ ಸೆಕೆಂಡ್ ಗೇರಲ್ಲಿ ಹಿಂಗೆ ಕಟ್ ಮಾಡೋಕ್ಕಾಗ್ತಿರ್ಲಿಲ್ಲ ನೋಡಿ. ಬೇಕಾದ್ರೆ ನಾನು ಹಿಂಗೆ ತೋರಿಸ್ತೀನಿ ಫ್ಯೂಲ್ ಎಕ್ಸ್ದು ನೋಡಿ. ಏನೋ ಇವ್ರ ಮ್ಯಾಪಿಂಗು RPM ಆಟ ಆಡಿದ್ದಾರೆ ನೋಡಿ. ಆಲ್ರೆಡಿ 1500 RPM ತೋರಿಸ್ತಾ ಇದೆ. ಸ್ಟಾಕಲ್ಲಿ ಇಷ್ಟು ಇರಲಿಲ್ಲ, 1000 ತೋರಿಸೋದು. ನ್ಯೂಟ್ರಲ್ ಇದ್ದಾಗಲೇ ಇಷ್ಟು ತೋರಿಸ್ತಾ ಇದೆ. ಮೀನಿಂಗ್ ನಿಮಗೆ ಟಾರ್ಕ್ ಕಿಕ್ಕಿನಾಗುತ್ತೆ ನೋಡಿ. ಗೇರು ಅಷ್ಟೇ ಹೆವಿ ಸ್ಲೀಕು, ಗೇರ್ ಬೀಳ್ತಾ ಇರೋದು ಹೆವಿ ಸ್ಲೀಕು. ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಐ ಹ್ಯಾವ್ ಸ್ಪೆಂಡ್ ಆನ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಅಂದರೆ ಮಾಡಿಫಿಕೇಷನ್ಗೆ ನಾನು ಸ್ಪೆಂಡ್ ಮಾಡಿದ್ದೀನಿ ಅನ್ನೋದು ಒಂಥರ ಖುಷಿ ಇದೆ. ಫಸ್ಟ್ ಟೈಮು ಜನರಲಿ ಸುಮ್ಮನೆ ವೆಯ್ಟ್ ಹಾಕ್ಬಿಡ್ತಾಯಿದ್ದೆ ಗಾಡಿಗೆ. ನಾನು ದಿವಾಕರ್ ಅವ್ರ ಗಾಡಿ ಓಡಿಸ್ಬೇಕಾದ್ರೆ ಡಾಮಿನರ್ ಅದನ್ನೇ ಅನಿಸ್ತಾಯಿತ್ತು, ಏನು ಗುರು ಗಾಡಿ ಹಂಗೆ ನುಗ್ತಾ ಇದೆ, ನನ್ನ ಗಾಡಿ ನುಗ್ತಾನೆ ಇಲ್ವ ಅಂತ. ಬಿಕಾಸ್ ಸ್ಯಾಡಲ್ ಸ್ಟೇ, ಜಾನದ ವೆಯ್ಟು, ಟಾಪ್ ಬಾಕ್ಸ್ ವೆಯ್ಟು, ಎಲ್ಲ ವೆಯ್ಟು ಟೂರಿಂಗ್ ಹೋಗ್ಬೇಕಾದ್ರೆ ಬೇಕಾಗುತ್ತೆ. ಹೌದು, ಸ್ಪೀಡ್ಗಿಂತ ನಿಮಗೆ ಲಗೇಜ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಯಾವಾಗಲೂ ಟೂರಿಂಗ್ ಮಾಡಲ್ವಲ್ಲ, ಕೆಲವೊಂದು ಸಲ ಬರೀ ಒಬ್ಬನಿಗಾಗುವಷ್ಟು ಐಟಮ್ಗಳು ತೊಗೊಂಡು ಹೋಗ್ತೀರಂದರೆ ಟ್ಯಾಂಕ್ ಬ್ಯಾಗ್ ಸಾಕು. ಅಂಥದ್ದೆಲ್ಲ ಇದ್ದಾಗ ನಿಮಗೆ ಪವರ್ ಬೇಕಾಗುತ್ತೆ ಗಾಡಿ ಅಂತ ಈ ಸಲ ಡಿಸೈಡ್ ಆಗಿದ್ದೀನಿ. ಇದನ್ನು ಹಾಕ್ಸ್ಕೊಂಡಿದ್ದೀನಿ. ಚೆಕ್ ಮಾಡೋಣ, ಕತ್ಲೆ ಆಗಿದೆ. ಬಟ್ ಎಲ್ಲೂ ಸ್ಟ್ರೀಟ್ ಲೈಟ್ ಇರಬಾರ್ದು. ಅಂಥ ಲೈಟ್ಗಳನ್ನ ಯಾವುದೇ ಕಾರಣಕ್ಕೂ ಸಿಟೀಲಿ ಯೂಸ್ ಮಾಡಬೇಡಿ. ಓನ್ಲಿ ಆನ್ ಹೈವೇಸ್. ಯಾವತ್ತೂ ಮುಖಕ್ಕೆ ಹೊಡಿಯೋ ಥರ ನೀವು ಕ್ರ್ಯಾಶ್ ಕಾರ್ಡ್ಗೆ ಹಾಕ್ಸ್ಕೊಳ್ಳಿ, ಎಲ್ಲಿಗಾದ್ರೂ ಹಾಕ್ಸ್ಕೊಳ್ಳಿ. ಕೆಳಗಡೆ ಬಿದ್ದಾಗ ಕ್ರ್ಯಾಶ್ ಕಾರ್ಡು ಜೊತೆ ಅದೂ ಬೆಂಡ್ ಆಗುತ್ತೆ, ಕಟ್ಟಾಗುತ್ತೆ. ಬಟ್ ಮೇನು ನನ್ನ ರಿಕ್ವೆಸ್ಟು ಸಿಟೀಲಿ ಯೂಸ್ ಮಾಡಬೇಡಿ. ಓಕೆ, ಒಬ್ಬ ಯಾವತ್ತಾದ್ರೂ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ ಹೈವೇಲಿ ಹೋಗ್ಬೇಕಾದ್ರೆ, ಅಥವಾ ಘಾಟ್ ಸೆಕ್ಷನಲ್ಲಿ ಬಿಡ್ತಾನೆ ಇಲ್ಲ ಲೈಟಿಂಗ್ ಅಂದಾಗ, ಅವಾಗ 4-5 ಎಕ್ಸ್ಟ್ರಾ ಲೈಟು ನಮ್ಮ ಸೇಫ್ಟಿಗೆ ನಾವು ಹಾಕ್ಕೊಂಡಿರ್ಬೇಕು ಮುಖದ ಮೇಲೆ ಬಿಡೋಕ್ಕೆ. ಹಂಗಂದ್ಬಿಟ್ಟು ಸಿಟೀಲಿ ಆಟ ಆಡೋಕ್ಕೆ ಹೋಗ್ಬಾರ್ದು ಇದರಲ್ಲಿ. ಅದೊಂದು ನಮ್ಮ ಜವಾಬ್ದಾರಿ ನಮಗಿದ್ರೆ ಪ್ರತಿಯೊಬ್ಬರು ಬೈಕರ್ಸ್ಗೆ ಅದು ಇದ್ದೇ ಇರುತ್ತೆ. ಓಹೋ, ಏನು ನುಗ್ತಾ ಇದೆ ಗುರು. ಪ್ರೋಸ್ಪೆಕ್ಟ್ದು ಒಂದು ನಾನು ಡಿಸಡ್ವಾಂಟೇಜ್ ಹೇಳಬೇಕು ಅಂದರೆ, ಸಿಟೀಲಿ ಓಡಿಸ್ಬೇಕಾರೆ ಗಾಡಿ, ಅದು ಸಮ್ಮರಲ್ಲಿ ಎಕ್ಸ್ಪೆಷಲಿ ಮುಂಚೆ ಅಷ್ಟು ಗಾಳಿ ಬರ್ತಾಯಿಲ್ಲ. ಬಿಕಾಸ್ ಫುಲ್ಲು ಒಂಥರ ಬ್ಲಾಸ್ಟ್ ಮಾಡಿಬಿಡ್ತಾ ಇದೆ. ಸೈಡ್ಗೆ ಈ ಥರ ಕೊಡ್ತಾ ಇದೆ, ನೆಕ್ ಹತ್ರ, ಮುಖಕ್ಕೆ ಫೇಸ್ ಗಾಳಿ ಬರ್ದಿರೋ ಥರ ನೋಡ್ಕೊತಾ ಇದೆ. ಆಮೇಲೆ ಟಕ್ಕಿನ್ ಮಾಡೋಕ್ಕೆ ಒಂಥರ ಚೆನ್ನಾಗಿದೆ.
ಆಮೇಲೆ ಒಂದು ಅಡ್ವಾಂಟೇಜು ಪ್ರೋಸ್ಪೆಕ್ಟ್ ಇದು ಬಿಚ್ಚಿಡ್ಬೋದು. ಸೊ ಆರಾಮಾಗಿ ನೀವೇ ಕೈಯಲ್ಲಿ ಹಿಂಗೆ ಲೂಸ್ ಮಾಡ್ಕೊಂಡು ಅದನ್ನು ಬಿಚ್ಚಿಟ್ಕೋಬೋದು. ಬಿಟ್ಟೆ ಈಗ ಸಿಟಿಲಿ ಹಿಂಗೆ ಕಾಣಿಸುತ್ತೆ ಲೈಟು. ಖಾಲಿ ರೋಡ್ಗೆ ಹೋಗ್ಬಿಟ್ಟು ಒಂದು ಸಲ ನೋಡೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನ್ ಹಾಕಿ. ಮುಂದಿನ ದಿನಗಳಲ್ಲಿ ಈಗಲೇ ತೊಗೋಬೇಕಾ ಬೇಡವಾ ಅನ್ನೋದನ್ನೆಲ್ಲ ನಾನು ಹೇಳ್ತೀನಿ, ಈ ಐಟಮ್ಗಳು ಇಷ್ಟು ಖರ್ಚು ಮಾಡಬೇಕಂತ. ಸೊ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ಅನದರ್ ವಿಡಿಯೋ. ಟೇಕ್ ಕೇರ್.